ಫೈನಲಿ ನಮ್ಮ ಟೀಮ್ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಫ್ಯಾಮಿಲಿ ಏನಿದೆ ಅವ್ರ ಜೊತೆ ಇವತ್ತು ಬ್ಲಾಗ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದೆ. ಅಂದರೆ ಎಲ್ಲರನ್ನ ಮೀಟ್ ಮಾಡಿಸ್ತೀನಿ. ಇವರೆಲ್ಲ ಕೂತಿದ್ದಾರೆ ಇಲ್ಲಿ, 1 by 1 ಎಲ್ಲರನ್ನ ಮಾತಾಡ್ಸೋಣ, ಎಲ್ಲರೂ ಅವ್ರ ಎಕ್ಸ್ಪೀರಿಯೆನ್ಸು. ಲೋಕೇಶ್ ಹಾಯ್. ನಮಸ್ಕಾರ, ಚೆನ್ನಾಗಿದ್ದೀರಾ ಲೋಕೇಶ್? ಹಾಂ, ಚೆನ್ನಾಗಿದೆ. ಅಲ್ಲಿ ನೋಡಿ ಸೀರಿಯಸ್ ಆಗಿ ನಾಟಕ ಮಾಡ್ತಿರೋದು ಅವರಿಬ್ಬರು. ಆಮೇಲೆ ಮಾತಾಡಿಸ್ತೀನಿ, ಫಸ್ಟ್ ಇವರು. ಓಕೆ, ನಿನ್ನ ಇಷ್ಟ ಏನಂತ ತಿರ್ಗಾನ ವೀಡಿಯೋನ ರೆಕಾರ್ಡ್ ಆಗ್ತಿಲ್ಲ ಸರಿ. ಹಾಂ ಲೋಕೇಶ್. ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ನೀವು ನಮ್ಮ ರಾಜಾರಾಣಿ ಶೋ ನೋಡ್ತಾ ಇದ್ದೀರಾ. ಹೌದೌದು. ಎಲ್ಲರೂ ಲೋಕೇಶ್ ಮತ್ತೆ ರಚನಾಗೆ ವೋಟ್ ಮಾಡಿ, ದಯಮಾಡಿ. ಇನ್ನೇನು ಹತ್ತಿರದಲ್ಲಿ ಸೆಮಿಫಿನಾಲೆ ಬರ್ತಾ ಇದೆ. ದಯಮಾಡಿ ನಮ್ಮನ್ನು ಗೆಲ್ಲಿಸ್ಬೇಕು ಅಂದರೆ ಈಗಲೇ ನೀವು ಜಿಯೋ ಸಿನಿಮಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಲೋಕೇಶ್ ರಚನಾ ಅಂತ ದಯವಿಟ್ಟು ವೋಟ್ ಮಾಡಿ. ಈ ಅಪ್ಪ ಎಲ್ಲೋದ್ರೂ ಪ್ರಮೋಷನ್ ಮಾಡ್ತಿರ್ತಾರೆ, ಬಟ್ ನಮ್ಮ ಬ್ಲಾಗ್ ಅದಕ್ಕಿಂತ ಮುಂಚೆ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ಬಂದರೆ ತುಂಬ ಒಳ್ಳೆಯದು ಗೈಸ್. ನನಗೆ ತುಂಬ ಇಷ್ಟವಾದ ವ್ಯಕ್ತಿ ಇವರು, ತುಂಬ ಇಷ್ಟ ನನಗೆ ಲೋಕೇಶ್ ಅಂದರೆ. ಆ್ಯಕ್ಚುಲಿ ನಾನು ತುಂಬ ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಕಡಿಮೆ ಸಮಯದಲ್ಲಿ ತುಂಬ ಹತ್ತಿರ ಆದಂಥ ವ್ಯಕ್ತಿ ನಮ್ಮ ವಿಶಾಲ್ ಅವರು. ತುಂಬ ಖುಷಿ ಆಗುತ್ತೆ. ಅಂದರೆ ನಾವೇನು ತುಂಬ ವರ್ಷಾನುಗಟ್ಟಲೆ ಫ್ರೆಂಡ್ಶಿಪ್ ಇಲ್ಲ. ನಮ್ಮ ಚುಕ್ಕಿ ತಾರೆಯಿಂದ ನಮ್ಮ ಸ್ನೇಹ ಬೆಳೀತು ಜನವರಿ ಎಂಡಿಂದ. ತುಂಬ ಖುಷಿ ಆಗುತ್ತೆ. ಅಂದರೆ ಈಗ ನಾವು ಫ್ರೆಂಡ್ಸ್ ಥರ ಇಲ್ಲ, ಫ್ಯಾಮಿಲಿ ಥರ ಇದ್ದೀವಿ. ಆಮೇಲೆ ನಾರ್ಮಲ್ ಕಾಲ್ ಮಾಡಲ್ಲ, ನಾವಿಬ್ಬರು ವಿಡಿಯೋ ಕಾಲ್ ಮಾಡ್ತಾ ಇರ್ತೀವಿ. ಸಾಕು ನಮಸ್ಕಾರ. ಓಕೆ, ರಾಜಾರಾಣಿ ನೀವೇ ಗೆಲ್ಬೇಕು. ಓಕೆ, ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದ, ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ. ಥ್ಯಾಂಕ್ ಯು. ಈ ವಿಡಿಯೋ ಕನ್ಫ್ಯೂಸ್ ಮಾಡಬೇಡಿ, ಸ್ಟ್ರೈಟಾಗಿ ಹೇಳಿ. ಸಾರಿ, ಈ ವ್ಲಾಗು ನಿಮ್ಮ ಫೈನಲ್ಗಿಂತ ಮುಂಚೆ ಬಂದರೆ ನಿಮಗೆ ಸ್ವಲ್ಪ ಆದರೂ ನಮ್ಮ ಕಡೆಯಿಂದ ವೋಟ್ ಬಂದೇ ಬಿಡುತ್ತೆ. ಓಕೆ, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಹೋಗುವ. ಇಲ್ಲಿ ನೋಡಿ, ಇವಳು ಇದಲ್ಲ ಕಳ್ಳಿ ಆಶಿಕಾ. ನಿಜ ಹೆಸರು ಏನು ಇವಳದು? ಇವ್ರ ಹೆಸರು ರಿಷಾ ನಿಜಗುಣ ಅಂತ. ತುಂಬ ಒಳ್ಳೆ ಹುಡುಗಿ. ವಿಡಿಯೋಲಿ ಹೇಳ್ತಾ ಇದ್ದೀನಿ, ಆಮೇಲೆ ನಿಜ ಹೇಳಿ. ಆಮೇಲೆ ಇಲ್ಲಿದ್ದಾರೆ ದಿವ್ಯಾ, ನಾಟಕ ಮಾಡ್ತಿದ್ದಾರೆ, ಸ್ಕ್ರಿಪ್ಟ್ ಓದ್ತಾರೆ. ಸರಸ್ವತಿ ಅವರೇ ನಮಸ್ಕಾರ. ಇಷ್ಟು ಸಾಫ್ಟಾಗಿಲ್ಲ ಇವರು, ತುಂಬ ಜೋರಾಗಿ ಮಾತಾಡ್ತಾರೆ. ಒಂದು 5 ನಿಮಿಷ ಬ್ರೇಕ್ ಕೊಡೋಣ ಇವರಿಗೆ, ಅಷ್ಟೊತ್ತು ಇವ್ರ ಹತ್ರ ಮಾತಾಡ್ಸ್ಕೊಂಬೋಣ. ಹೇಳಿ ರಿಷಾ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಚುಕ್ಕಿದ್ದಾರೆ ತುಂಬ ಚೆನ್ನಾಗಿತ್ತಾ? ನಿಜ ಹೇಳಬೇಕು. ಚೆನ್ನಾಗಿತ್ತು. ಬೆಸ್ಟ್ ಏನು ಅನ್ಸುತ್ತೆ ಚುಕ್ಕಿದಾರಲ್ಲಿ? ನಾನು ವಿಶಾಲ್ ಅಂತ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದು, ದಿವ್ಯಾ ಅಂತ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದು, ಲೋಕೇಶ್ ಅಣ್ಣ ಸಿಕ್ಕಿದ್ದು ಒಳ್ಳೆ ವಿಷಯ ಇದು ಚುಕ್ಕಿದಾರಲ್ಲಿ. ನನ್ನ ಬಗ್ಗೆ, ನನ್ನ ಜೊತೆ ಇದ್ದಿದ್ದ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತೀನಿ. ಇವರು ಭಾರಿ ಸೀರಿಯಸ್ ಆಗಿ ಓದ್ತಾ ಇದ್ದಾರೆ. ಇವ್ರ ಕಣ್ಣಲ್ಲೇ ಸೀರಿಯಸ್ನೆಸ್ ಇದೆ. ಹೇಳಿ ದಿವ್ಯಾ ಅವರೇ, ಇವ್ರ ಹೆಸರು ದಿವ್ಯಾ ಶ್ರೀ. ಸೊ ಏನಂದ್ರೆ ವಿಶಾಲ್, ನೀವು ನನ್ನ ವ್ಲಾಗ್ ಮಾಡಬೇಕಾದ್ರೆ ನನ್ನ ಡೈಲಾಗ್, ನನ್ನ ಮುಖ ಇಟ್ಬಿಟ್ಟು ನೀವೇ ಮಾತಾಡಬೇಕು. ವಾಹ್, ಪಹಲಿ ಬಾಲ್ ಮೇ ಸಿಕ್ಸರ್. ಮುಖ ಇಟ್ಬಿಟ್ಟು ನಾನು ಮಾತಾಡಬೇಕಾ? ಇಲ್ಲ, ಸಾರಿ. ಓಕೆ, ಸಾರಿ, ಗೊತ್ತಾಯ್ತು, ಅರ್ಥ ಆಯಿತು. ವಿಶಾಲ್, ರಿಷಾ, ಲೋಕೇಶ್ ಎಲ್ಲರೂ ಸಿಕ್ಕಿದ್ದು ಸ್ವಲ್ಪ ಲೇಟಾಗಿ. ಯಾಕಂದ್ರೆ ನಾನು ಬೇರೆ ಮನೆಯಲ್ಲಿ ಶೂಟಿಂಗ್ ನಡೀತಾ ಇತ್ತು, ಬೇರೆ ಬ್ಲಾಕ್ ಇತ್ತು ನಮ್ಮದು, ಬೇರೆ ಫ್ಯಾಮಿಲಿ ಇತ್ತು. ನಾನಿಲ್ಲಿ ಬಂದು ಸೇರ್ಕೊಂಡಿದ್ದು ರೀಸೆಂಟಾಗಿ. ಬಟ್ ಹಾಗೆ ಅನ್ನಿಸ್ತಾನೆ ಇಲ್ಲ ನನಗೆ. ರಿಷಾ, ನಾನು ಫಸ್ಟ್ ವಿಶಾಲ್ ಎಲ್ಲರೂ ಲೈಕ್ ಅ ಫ್ಯಾಮಿಲಿ. ನಾವು ಅಂದರೆ ನಾನು ಎಲ್ರಿಗೆ ಕ್ಲೋಸ್ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನಾನು ಅಷ್ಟೇ ಅವ್ರನ್ನ ಪ್ರೀತಿಸ್ತೀನಿ. ಎಲ್ಲರೂ ತುಂಬ ಇಷ್ಟ ಜಾಸ್ತಿ ನಾವು ಪ್ರೀತಿಸೋದು ಇವ್ರನ್ನ ಸುಮ್ಮನೆ. ಓಕೆ, ಹಾಂ, ಕಂಟಿನ್ಯೂ. ಸಾರಿ, ನಾನು ಮಾತಾಡಬಾರ್ದು. ನಾವು ಇಟ್ಸ್ ಲೈಕ್ ಅ ಫ್ಯಾಮಿಲಿ. ನಾನು ತುಂಬ ಇಲ್ಲಿರೋರಿಗೆಲ್ಲ ತುಂಬ ಆ್ಯಟಿಟ್ಯೂಡ್ ಇದೆ ಅಂತೆಲ್ಲ ಅಂದ್ಕೊಂಡಿದ್ದೆ, ಎಸ್ಪೆಷಲಿ ಅಯ್ಯೋ ಕರ್ಮನೇ ವಿಶಾಲ್ಗೆ. ಬಟ್ ನೋ, ಈಸ್ ನಾಟ್ ಅಲ್ಲ, ಈಸ್ ಅ ಸ್ವೀಟ್ ಹಾರ್ಟ್, ಈಸ್ ವೆರಿ ಗುಡ್. ಆಮೇಲೆ ರಿಷಾ ಡಾರ್ಲಿಂಗ್ ಸಿಕ್ಕಿದೆ. ಸಾಕು ನಿಮ್ಗೆ ಸಾಕು. ಅಯ್ಯೋ ಕರ್ಮ ಗುರು. ಲೋಕೇಶ್ ಶುರು ಆಯ್ತು ಇವ್ರದ್ದು. ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ, ಒಟ್ಟಿಗೆ ಕುತ್ಕೊಂಡು ಬಸತ್ ಮಾಡ್ತೀವಿ. ನನ್ನ ಫಸ್ಟ್ ಟೆಲಿವಿಷನ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನಂಗೆ ತುಂಬ ಹೊಸದಾಗಿದ್ದು. ಬಟ್ ಇವರೆಲ್ಲ ಸಿಕ್ಕಾಪಟ್ಟೆ ಸೀರಿಯಲ್ ಮಾಡಿದ್ದಾರೆ. ಲೋಕೇಶ್ ಎಷ್ಟೋ 15 ವರ್ಷನ ಸೀರಿಯಲ್ ಮಾಡ್ತಾಯಿದ್ದಾರೆ. ದಿವ್ಯಾನು ಎಷ್ಟು 8 ಇಯರ್ಸ್, ದಿವ್ಯಾ 9 ಇಯರ್ಸಿಂದ ಅವ್ರು ಮಾಡ್ತಾಯಿದ್ದಾರೆ. ರಿಷಾ ಒಂದು 5-6 ಇಯರ್ಸಿಂದ ಮಾಡ್ತಾಯಿದ್ದಾರೆ. ಸೊ ನಾನು ಒಬ್ಬನೇ ಹೊಸಬ ಇಲ್ಲಿ. ಅಂದರೆ ಸಿನಿಮಾ ಸಿಕ್ಕಾಪಟ್ಟೆ ಮಾಡಿದ್ದೀನಿ, ಬಟ್ ಟೆಲಿವಿಷನ್ ಫಸ್ಟ್ ನಂದು. ಆದರೆ ಟೆಲಿವಿಷನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಕಷ್ಟ, ತುಂಬ ಹೆಕ್ಟಿಕ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು.
ಇದೆ. ಬಟ್ ನಿಮ್ಮ ಕಂಪನಿ ಯಾರು ಇರ್ತಾರೆ ಜೊತೆಗೆ, ದಟ್ ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ಇವರೆಲ್ಲ ನನಗೆ ಫಸ್ಟ್ ಟೈಮ್ ಇಲ್ಲಿ ಸಿಕ್ಕಿದ್ದು. ನನಗೆ ಮುಂಚೆಯಿಂದ ಪರಿಚಯ ಒಬ್ಬರು, ಅವ್ರನ್ನ ಮೀಟ್ ಮಾಡಿಸ್ತೀನಿ. ಜಯಶ್ರೀ, ನಮ್ಮ ಅಕ್ಕ ರೋಲ್ ಮಾಡ್ತಾಯಿದ್ದಾರೆ, ಅವ್ರು ಕೆರಡೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸೊ ಬನ್ನಿ, ಓವರ್ ಟು ದಿವ್ಯಾ. ಅವ್ರು ಮಾತಾಡ್ತಿದ್ದಾರೆ. ನನ್ನ ಮಧ್ಯದಲ್ಲಿ ಕಟ್ ಮಾಡೋದು ತುಂಬ ಅಭ್ಯಾಸ ಇದೆ, ಯಾಕಂದ್ರೆ ನಾನು ಮರ್ತೋಗ್ತೀನಿ ಏನು ಮಾತಾಡ್ತೀನಿ. ಹೇ ಯಾಕೆ ಹೋಗ್ತೀಯಾ ಗಜ್? ಹಾಂ ಹೇಳಿ. ಏನು ನಾನು ಮರ್ತೋದೆ, ನೀವೇನು ಕೇಳಬೇಕು, ನನ್ನ ಮುಖಕ್ಕೆ ಹಿಂಗೆ ಇಡಬೇಡಿ. ಪ್ರತಿಯೊಂದು ಎಪಿಸೋಡ್ ಲೋಕೇಶ್ ನೀವು ಚಡ್ಡಿ ಹಾಕಿದ್ದು ಗೊತ್ತಾಗಿಲ್ಲ ನನಗೆ. ಬಿಟ್ಟಿದ್ರಲ್ಲ, ಪರವಾಗಿಲ್ಲ ರೀ, ಎಲ್ಲ ನಾವೆಲ್ಲ ಚಡ್ಡಿ ಹಾಕೋತೀವಿ. ಅದೇ ಮನೇಲಿ ಹಾಕೋತೀವಿ, ನೀವು ಶೂಟಿಂಗಲ್ಲಿ ಹಾಕೋತೀವಿ. ದಿವ್ಯಾ ಹೇಳಿ, ದಿವ್ಯಾ ಕಮಾ. ದಿವ್ಯಾ ಆ್ಯಕ್ಚುಲಿ ಲಾಸ್ಟ್ ಎಂಟ್ರಿ ನಮ್ಮ ಇದಕ್ಕೆ, ಅಂದರೆ ನಮ್ಮ ಫ್ಯಾಮಿಲಿಗೆ. ಬಟ್ ವಾಟ್ ಡಿಡ್ ಯು ಫೀಲ್ ಅಬೌಟ್ ಮೀ? ನನಗಂತೂ ಇವ್ರಿಗೆ ಸಿಕ್ಕಾಪಟ್ಟೆ ಆಟಿಟ್ಯೂಡ್. ಇವ್ರು ಯಾವಾಗ ನೋಡಿದ್ರೆ ನನಗೆ ಬಡವ್ರ ಥರನೇ ಕಾಣಿಸ್ತಾರೆ. ಅದು ಯಾಕಂತ ಗೊತ್ತಿಲ್ಲ, ಕ್ಯಾರೆಕ್ಟರ್ ಹತ್ರ ಸಿಕ್ಬಿಟ್ಟಿದ್ದೆ ಅವರಿಗೆ. ಬಟ್ ಬಡವರಲ್ಲಿ ಪ್ರೀತಿ ಜಾಸ್ತಿ ಇದೆ. ನಾನು ಬಡವ್ರು ಕೆಟ್ಟರು ಅಂತ ಹೇಳ್ತಿಲ್ಲ. ಅದನ್ನ ಹುಡುಕಿ. ನಾನು ಅಭಿರಾಮ್ ಕ್ಯಾರೆಕ್ಟರ್ ಹೆಂಗಿದೆ ಗೊತ್ತಾ? ಬಡವ್ರ ಮೇಲೆ ತುಂಬ ಪ್ರೀತಿ, ಕರುಣೆ ನನಗೆ. ಹೌದೌದು, ತುಂಬಾ ಪ್ರೀತಿ. ಅವ್ರ ಆಮೇಲೆ ಮಾತಾಡ್ಸೋಣ. ಇವ್ರ ಬಗ್ಗೆ ನನಗೇನು ಅನಿಸಿಲ್ಲ, ಅಂದರೆ ವೆರಿ ಗುಡ್, ಎಕ್ಸಲೆಂಟ್ ಪರ್ಫಾರ್ಮರ್ ದಿವ್ಯ. ಇಲ್ಲಿರೋರೆಲ್ಲ ಸಕ್ಕದಾಗಿ ಪರ್ಫಾರ್ಮ್ ಮಾಡ್ತಾರೆ. ಅದ್ರಲ್ಲಿ ನೋಡಿದ್ರೆ ನಾನೇ ಹೊಸಬ, ನನಗೆ ಸ್ವಲ್ಪ ಟೈಮ್ ಆಯಿತು, ಅಡ್ಜಸ್ಟ್ ಆಗಿದೆ. ಅಂದರೆ ಐ ಆಮ್ ನ್ಯೂ ಟು ದಿಸ್ ಟಿವಿ ಅಲ್ವಾ, ಟೆಲಿವಿಷನ್ ಅಲ್ವಾ. ಸಿನಿಮಾ ಮತ್ತು ಟೆಲಿವಿಷನ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ಟೈಮ್ ಕೊಡಲ್ಲ ಇಲ್ಲಿ, ಕ್ವಿಕ್ಕಾಗಿರಬೇಕು. ಸೊ ನನಗೆ ಫಸ್ಟ್ ಗೊತ್ತಿತ್ತು ಟೆಲಿವಿಷನ್ ಆರ್ಟಿಸ್ಟ್ ಆರ್ ರಿಯಲಿ ಅಮೇಝಿಂಗ್. ಅಂದರೆ ಅವ್ರ ಗ್ರಾಸ್ಪಿಂಗ್ ಪವರ್ ಆಗಿರ್ಬೋದು. ಇವರೆಲ್ಲ ತಿಂದಾಕ್ಬಿಡ್ತಾರೆ ಸೀನ್ಸು, ಸಖತ್ತಾಗಿ ಮಾಡ್ತಾರೆ. ಆಡೋ ಸೀನ್ಸ್ ಅದೆಲ್ಲ ಆಡೋದೇ ಜಾಸ್ತಿ. ಹಾಂ ಓಕೆ ಅಂದ್ಕೊಂಡಿದ್ದೆ, ತುಂಬ ಒಳ್ಳೇದಂತ ಅಂದ್ಕೊಂಡಿದ್ದೆ. ನನಗೆ ಆ್ಯಟಿಟ್ಯೂಡ್ ಗಾಂಚಲಿ ಗಿಂಚಲಿ ಸೀರಿಯಲ್ ಮಾತಾಡ್ತಾನೆ ನಾವು ಅಳೋದು, ಅದರ್ವೈಸ್ ವಿ ಡೋಂಟ್ ಕ್ರೈ. ನೋ ನಾಟ್ ಎಟ್ ಆಲ್. ಹಾಂ ಅಲ್ಲಿ ನೋಡಿ ನಮ್ಮ ಹೆಂಡ್ರೆ ಹೆಂಗೆ ಕೂತವಳೆ ಅಂದರೆ ಕನ್ಫ್ಯೂಸ್ ಆಗ್ತಿದೆ. ಎಂದ್ರು ನಾನು ಅವಳ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೀರಿಯಲಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ವ್ಲಾಗಲ್ಲೂ ಮಾಡ್ತಾ ಇದ್ವಿ. ಬಟ್ ಈ ವ್ಲಾಗ್ ಬರ್ತಾ ಅದು ನಮ್ಮದು. ಹಾಯ್ ಸಂಜಯ್, ಚೆನ್ನಾಗಿದೆ ಸಂಜಯ್, ಚೆನ್ನಾಗಿ. ಯಾರು ಸರ್? ವಿಡಿಯೋ ಕಾಲ್ ನಮ್ಮ ಹೆಂಡತಿ ಮಾತಾಡ್ತಾರೆ. ಹಾಯ್ 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 ಪ್ರಿಯಾ ಮ್ಯಾಮ್. ಹಾಯ್ ಪ್ರಿಯಾ ಮ್ಯಾಮ್. ಹಾಯ್. ಚಿಕ್ಕಿದ್ದಾರೆ, ನೋಡ್ತಾ ಇದ್ದೀರಾ? ನಾನು ವ್ಲಾಗ್ ವಿಡಿಯೋ ರೆಕಾರ್ಡ್ ಆಗ್ತಿದೆ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರ್ ಇವರು. ಓಕೆ, ತುಂಬ ಹಾರ್ಡ್ ವರ್ಕಿಂಗ್ ಗಾಯ್. ಇನ್ನೊಬ್ಬರಲ್ಲಿ ಸೀನಲ್ಲಿ ಇನ್ನೊಬ್ಬರಲ್ಲಿ ಸೀನಿಲ್ಲಂತೆ. ಯಾರ್ದೀಗ ಇಲ್ಲ, ಸೀನ್ ಮಿಲ್ಕಲ್ಲಿ ಅಂತ ಕೊಡೋದು. ಸರಿ ಗೈಸ್, ಸ್ವಲ್ಪ ಹೊತ್ತು ಆದ್ಮೇಲೆ ಸಿಗೋಣ. ಎಲ್ಲ ಸೀನ್ಗೆ ರೆಡಿ ಆಗ್ತಾ ಇದ್ವಿ. ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ವ್ಲಾಗ್ ಮಾಡೋದಕ್ಕಾಗಲ್ಲ ಅಂತ ಇಲ್ಲೇ ಮಾಡಿದೆ. ಆಮೇಲೆ ಸಿಗೋಣ. ಆಮೇಲೆ ಕೃಷ್ಣ ನನಗೆ ಯಾವಾಗಲೂ ತಿನ್ನಕ್ಕೆ ತರ್ತಾಳೆ ಪೂರಿ. ಇವಾಗ ಮನೆಯಲ್ಲ ಪಕ್ಕದಲ್ಲಿ ಪುರಿ ತರ್ತಾಳೆ. ಮಂಡಕ್ಕಿ ಇವು ತರ್ತೀಯ? ಹಾಂ, ಯಾವಾಗ ತರ್ತೀಯ? ಮತ್ತೆ ಸಂಜೆ ತರ್ತೀನಿ. ಮತ್ತೆ ಸಂಜೆ ಅಂದರೆ ಸಂಜೆ ತರ್ತೀಯ? ಆಮೇಲೆ ನೆಕ್ಸ್ಟ್ ಸಂಜೆನೂ ತರ್ತೀನಿ. ಅಲ್ಲ, ವ್ಲಾಗಲ್ಲಿ ಬೇಗ ತೋರಿಸ್ಬೇಕು ನನಗೆ ನೀನು ಏನು ತರ್ತೀಯ ಅಂತ. ಓಕೆ ಗೈಸ್, ನನ್ನ ಕೈ ನೋಡ್ತದೆ. ಆಮೇಲೆ ಸಿಗ. ಹಾಯ್ ಚಿಕ್ಕಿ, ಹಾಯ್ ಬನ್ನಿ. ಏನು ಡ್ರಾಮಾ ಮಾಡ್ತಾಳೆ ನೋಡಿ ಗೈಸ್, ನೋಡಿ ಏನು ಡ್ರಾಮಾ ಮಾಡ್ತಾಳೆ ನೋಡಿ ಇವಳು. ಹಾಂ ಮಾಡಿ ಅದೇ ಮಾಡ್ತಿದ್ದಲ್ಲ, ಮಾಡು. ಸುನೀಲ್ ಅಂತ. ಹಾಯ್ ಸುನೀಲ್, ಚೆನ್ನಾಗಿದ್ದೀರಾ? ಇಬ್ಬನಿ ಅವರು ಡ್ಯಾಡಿ. ಹಾಯ್. ವಿಡಿಯೋ ಬ್ಯಾಗ್ ತಂದಿಟ್ರು. ಓಕೆ ಗಾಯ್, ಸಾಯಂಕಾಲ ಈಗ ಆಗ್ತಿದೆ 7:30. ಕಾಫಿ ಬ್ರೇಕ್ ಆಯಿತು. ಅಂದರೆ ಇವತ್ತು 2 ಗಂಟೆವರೆಗೂ ಶೂಟಿಂಗು. ಸೊ ಇಲ್ಲಿ 2 ಜನ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೀನಿ. ಅಲ್ಲಿ ಫಸ್ಟ್ ಇದ್ದಾರೆ ರಾಧಿಕಾ. ಹಾಯ್. ಅವ್ರ ಹೆಸರು ರಾಧಿಕಾ, ಕ್ಯಾರೆಕ್ಟರ್ ಹೆಸರು ಮೇನಕಾ. ಹಾಯ್ ಹಾಯ್ ಹೇಳಿ. ಹಾಯ್. ಇವರು ಬಂದರು ನಮ್ಮ ಅಕ್ಕ ಯಶೋಧ. ಒಂಚ ಲೈಟ್ ಸರಿಯಿಲ್ಲ. ಹಾಯ್, ಹೇಗಿದ್ದೀರಾ? ಏನೋ ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದೀರಾ? ನನಗೆ ಈ ಥರ ಚೆನ್ನಾಗಿದ್ದೀರಾ ಅಷ್ಟು ಮರಿದು ಅಷ್ಟೊಂದು ಸೀನಿಲ್ಲ. ಸುಮ್ಮನೆ ಅವನು ಅಭಿರಾಮ್ ಮತ್ತು ಯಶೋದಲ್ಲ. ಯಶೋದಾಗ ಮಾತ್ರ ಅಷ್ಟು ಮರ್ಯಾದೆ. ಇಲ್ಲಾಂದರೆ ವಿ ಆರ್ ಬಡ್ಡೀಸ್. ನನಗಿಲ್ಲಿ ರಾಧಿಕಾ, ರಿಷಾ ಇವರೆಲ್ಲ ಇಲ್ಲಿ ಪರಿಚಯ ಆಗಿದ್ದು. ಜಯಶ್ರೀ ಒಬ್ಬರೇ ನನಗೆ 20 ವರ್ಷ. ಒಬ್ಬರೇ ಮರ್ಯಾದೆ ಕೊಡ್ಬೇಕಲ್ಲ.
ನನಗೆ ಐ ನೋ ಹಿಮ್ ಫ್ರಮ್ ಪಾಸ್ಟ್ 20 years. 20 ವರ್ಷದಿಂದ ಪರಿಚಯ. ಸೊ ನನಗೆ ನಿಜ ಹೇಳ್ಬೇಕಂದ್ರೆ ಚುಕ್ಕಿತಾರಲ್ಲಿ ಒಂದು ತುಂಬ ಸಪೋರ್ಟಿವ್ ಸಿಸ್ಟಮ್ ಆಗಿದ್ದು ಜೈ. ಯಾಕಂದರೆ ಈ ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಕಾಲಿಟ್ಕೊಂಡು ನಿಂತಿದ್ದು. ಆಮೇಲೆಲ್ಲ ಇದ್ರು, ಇವರೆಲ್ಲ ಇದ್ರು. ಇದು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಅವ್ರನ್ನ ಮಾತಾಡ್ಸೋಣ. ನನ್ನ ಮುಖ ನೋಡಿ ಸಾಕು ಅಲ್ವಾ? ಈಗ ಚೆನ್ನಾಗಿ ಕಾಣಿಸ್ತಿದ್ದಾರೆ ಇಬ್ರು, ಚೆನ್ನಾಗಿ. ಹಾಯ್ ಹಾಯ್. ಚೆನ್ನಾಗಿದ್ದೀವಿ. ವಿ ಆರ್ ಬ್ಯೂಟಿಫುಲ್. ಆ್ಯಕ್ಚುಲಿ ಇವರಿಬ್ಬರು ಹುಷಾರಿಲ್ಲ ಇವತ್ತು, ಅದಕ್ಕೆ ಸೆಪ್ರೇಟಾಗಿ ಕೂತಿದ್ದಾರೆ. ಈಗ ನಿಮ್ಮ ಚುಕ್ಕಿದಾರ ಎಕ್ಸ್ಪೀರಿಯೆನ್ಸು ನನ್ನ ಜೊತೆ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ನಾನು ಫಸ್ಟ್ ಮೀಟ್ ಮಾಡಿದಾಗ ಹೆಂಗೆ ಅನಿಸ್ತು? ಸುಮ್ಮನೆ ಏನೋ ಸುಳ್ಳು ಹೇಳ್ತೀರಾ ಹೇಳಿ. ಇಲ್ಲ, ಆ್ಯಕ್ಚುಲಿ ಚೆನ್ನಾಗಿತ್ತು. ಫಸ್ಟ್ ಮೀಟ್ ನೋಡಿದ ತಕ್ಷಣ ನಾನು ಯಾವಾಗಲೂ ಜಯಶ್ರೀಕಂಗೆ ಹೇಳ್ತಿದ್ದೆ, ಪಾಪ ಒಳ್ಳೆಯವನು ಅನಿಸ್ತಾನಲ್ವಾ, ತುಂಬ ಬೇಕಿದ್ರೆ ಅವ್ರ ಕೇಳಿ, ನಾನು ಹೇಳಿಲ್ಲ ಅಂದ್ರೆ ತುಂಬಾ ಇನ್ನಸೆಂಟ್ ಅನಿಸ್ತಾನೆ, ಏನಾದ್ರು ಹೇಳಿದ್ರೆ ಬೇಗ ತುಂಬಾ ಟೆನ್ಷನ್ ಆಗ್ಬಿಡ್ತಾನೆ, ವೆರಿ ಸೆನ್ಸಿಟಿವ್ ಅಂತ ಹೇಳ್ತಾ ಇದ್ದೆ. ಹಂಗೆ ಇವ್ರ ಬಗ್ಗೆ ಅವ್ರದ್ದು ಅದು ಅವ್ರ ಚಾನೆಲ್. ಸೊ ಅಕ್ಕ ನಾನು ಅಕ್ಕ ಹೇಳಕ್ಕ first ಅಕ್ಕ. it was wonderful meeting Vishal after ages. ನಾವು ಫೈನಲಿ ಇವ್ರ ಜೊತೆ ಕೆಲಸ ಮಾಡೋ ಚಾನ್ಸ್ ಸಿಕ್ತು. ಇವರೆಲ್ಲ ತುಂಬ ಸೀರಿಯಲ್ ಮಾಡಿದ್ದಾರೆ. ಅವರು ಸಿಕ್ಕಾಪಟ್ಟೆ ಸೀರಿಯಲ್ ಮಾಡಿದ್ದಾರೆ. ಇವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ. ದಿವ್ಯನೇ ಹೇಳೋದು, ಎಷ್ಟು ಮಾತಾಡ್ತೀಯಾ? ಓಕೆ ಸರಿ ಮಾತಾಡಿ. ಓಕೆ ಸಾರಿ ಅಕ್ಕ. ಸೊ ವಿಶಾಲ್ ಬಗ್ಗೆ ಹೇಳಬೇಕು ಅಂದರೆ ಓವರ್ ಸೆನ್ಸಿಟಿವ್, ಓವರ್ ಎಮೋಷ್ನಲ್, ಆಯಿತಾ. ಇಫ್ ಈ ಕಮಿಟ್ಸ್ ಅಂದರೆ ಯಾವುದೇ ರಿಲೇಷನ್ಶಿಪ್ ಇರ್ಬೋದು, ಆ ಕಮಿಟ್ಮೆಂಟು ಯಾವಾಗಲೂ 100% ಇರುತ್ತೆ. पर मैं अपने आप की भी नहीं सुनता. ಇಫ್ ಹಿ ಲವ್ಸ್ ಯು 100%, ತುಂಬ ನಿಷ್ಠೆಯಿಂದ ಹಿ ಲವ್ಸ್ ಯು. ಇಫ್ ಹಿ ಹೇಟ್ಸ್ ಯು 100%. ನನ್ನ ಹೊಗಳ್ತಿದ್ದೀರಾ ಇಲ್ಲಾಂದ್ರೆ? ಇಲ್ಲ ವಾಟ್ ಯು ಆರ್, ತುಂಬ ನಿಷ್ಠೆಯಿಂದ ಎನಿ ಕೈಂಡ್ ಆಫ್ ಇಮೋಷನ್ 100% ನಿಭಾಯಿಸ್ತಾನೆ. ಯಾವುದೇ ಒಂದು ಭಾವನೆಗಳಾಗಲಿ, ಆ ಭಾವನೆಗಳನ್ನ ಇವಾಗ ಇದ್ರದ್ದು ಅರ್ಥ ನಾನು ನಾನು ಏನು ಹೇಳಿದೆ ಇವಾಗ ಆ ಭಾವನೆಗಳನ್ನ 100ಕ್ಕೆ 100 ನಿಭಾಯಿಸ್ತಾನೆ ಅಂದ್ರೆ ಏನು ಅರ್ಥ ಅಂದ್ರೆ ಆ ಫೀಲಿಂಗ್ಸ್ ಏನಿದೆ ಅದನ್ನ 100% ನಾನು ನಿಭಾಯಿಸ್ತೀನಿ. ಇನ್ನೊಂದು ವಿಷಯ ಏನಂದ್ರೆ, ನಾನು ಇಲ್ಲಿ ಬಂದು ತುಂಬಾ ಕಲಿತೆ. ನಾನು ತಮಾಷೆಗೆ ಸಿಕ್ಕಾಪಟ್ಟೆ ಕಲಿತೆ ವಿಷಯಗಳು ಅಂದ್ರೆ ತುಂಬ ವಿಷಯಗಳನ್ನ ಆಮೇಲೆ ಹೇಳೋದಕ್ಕಾಗಲ್ಲ. ಅದರಲ್ಲಿ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ. ಇವರಾಗಿರ್ಬೋದು, ಅವರಾಗಿರ್ಬೋದು, ದಿವ್ಯ ಅವರಾಗಿರ್ಬೋದು, ಲೋಕೇಶ್ ಅವರಾಗಿರ್ಬೋದು, ಇಬ್ಬನಿ ಚುಕ್ಕಿ ಆಗಿರ್ಬೋದು, ಎಲ್ಲರಿಂದ ಏನಾದರೂ ಒಂದು ಕಲ್ತಿದ್ದೀನಿ ಇಲ್ಲಿ ನಾನು. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಗ್ಲ್ಯಾಡ್ ನನ್ನ ಫಸ್ಟ್ ಸೀರಿಯಲಲ್ಲಿ ಇವರೆಲ್ಲ ಇದ್ದಾರೆ, ಇವ್ರ ಜೊತೆ ಇದ್ದೀನಿ ಅಂತ. ಆ್ಯಂಡ್ ಓವರ್ ಟು ನಮ್ಮ ಅಕ್ಕ. ಯಾಕೆ ಗೊತ್ತಾ ಮಧ್ಯದಲ್ಲಿ ಮಾತಾಡ್ಬಿಟ್ಟೆ, ಮರ್ತೋಗ್ತೀನಿ ಇಲ್ಲಾದ್ರೆ. ಸರಿ ಹೇಳ. ಫ್ಲೋ ಎಷ್ಟು ನಿರ್ಗಳವಾದ ಬರ್ತಿದ್ದ ಒಂದು ಫ್ಲೋನ ಹಾಳು ನಿರ್ಗಳ ಅಂದ್ರೆ ಏನು ಮೀನಿಂಗ್? Okay, jokes apart, we had a wonderful time. It seems like ನಮ್ಮ ಶೂಟಿಂಗ್ ಇದ್ದಾಗ ಯಾರಾದರೂ ಒಬ್ಬರು ಮಿಸ್ಸಿಂಗ್ ಅದು, ಅಯ್ಯೋ ಯಾಕೆ ಬಂದಿಲ್ಲ ಎಸ್ಪೆಷಲಿ ವಿಶು. ಐ ಮಿಸ್ ಹಿಮ್ ಸೋ ಮಚ್. ಅಂದರೆ ತಲೆ ತಿನ್ನಕ್ಕೆ ಯಾರು ಇರಲ್ವಲ್ಲ, ಜೈ 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 ಅಂತ ತಲೆ ತಿಂತಿರ್ತಾನೆ. ಸೊ ಇಫ್ ಈಸ್ ನಾಟ್ ದೇರ್ ಅರೌಂಡ್ ಅಲ್ವಾ, ಐ ರಿಯಲಿ ಮಿಸ್ ಹಿಮ್. ಆ್ಯಂಡ್ ನಾಟ್ ಓನ್ಲಿ ಹಿಯರ್, ಈ ಶೆಡ್ಯೂಲ್ ಮುಗಿಸಿ ಹೋದಾಗ್ಲೂ ಫೋನ್ ಮಾಡ್ತೀವಿ ಹೈದರಾಬಾದ್ ಇದ್ದಾಗ. ಆದರೆ ಫೋನ್ ಎತ್ತಲ್ಲ ಈ ಅಮ್ಮ. ಏನು ಗೊತ್ತಾ ವಿಶು ಏನಾಯ್ತು, ನನ್ನ ನೆಟ್ವರ್ಕ್ ಇರಲ್ಲ ಗುರು, ನಾನಿರೋ ಶೂಟಿಂಗ್ ಮಾಡೋ ಜಾಗದಲ್ಲಿ ನೆಟ್ವರ್ಕ್ ಇರಲ್ಲ. ಸರಿ ಕರೆಕ್ಟ್ ತಾನೆ. ದುಡ್ಡು ಪರಿಚಯನ ನಮ್ಮ ಸೆಟ್ಟಲ್ಲಿ ಅವರೇ ತುಂಬಾ ವಯಸ್ಸಾಗಿದೆ ಅಂತಲ್ಲ, ನಮ್ಮೆಲ್ಲರಿಗಿಂತ ದೊಡ್ಡವರು. ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸು ಪಾಲಿಸ್ತೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಯಶ್ರೀ ಎಷ್ಟು ಸೀರಿಯಲ್ ಮಾಡಿದ್ದೀರಾ? 50 ಸೀರಿಯಲ್ ಮಾಡಿದ್ದೆ. ರಾಧಿಕೆ ಸೀರಿಯಲ್ ಮಾಡಿ 10-12 ಸೀರಿಯಲ್ಲು ಮಾಡಿರೋರು ಇಲ್ಲಿ. ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಇಲ್ಲಿ. ಸೊ ನಾನೇ ಹೊಸಬ ಇಲ್ಲಿ, ಆಗಲೂ ಹೇಳಿದೆ ಈಗಲೂ ಹೇಳ್ತಾ ಇದ್ದೀನಿ. ಸಿನಿಮಾ ಮತ್ತು ಟೆಲಿವಿಷನ್ಗೆ ತುಂಬಾ ಇದಿದೆ. ನಾನು ಹೇಳ್ದಲ್ಲ, ಆಗಲೇ ಹೇಳಿದೆ, ಹ್ಯಾಟ್ಸ್ ಆಫ್ ಟು ಟೆಲಿವಿಷನ್ ಅವರು. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕಿಂಗ್ ಆಗಿರ್ತಾರೆ. ನಾನು ಅಷ್ಟೇ ಈಗ ವೆರಿ ಹಾರ್ಡ್ ವರ್ಕಿಂಗ್ ಆಗಿದ್ದೀನಿ. ಬಟ್ ಇಲ್ಲಿ ಬಂದ್ಬಿಟ್ಟು ತುಂಬ ಕಲಿತೆ ಅಂತ ಹೇಳ್ತಲ್ಲ, ಆ ಡೈಲಾಗ್ ಇಮೋಷನ್ಸ್ ಆಗಿರ್ಬೋದು. ಜೈ ನನಗೆ ಇನಿಷಿಯಲ್ ಡೇಸಲ್ಲಿ ತುಂಬಾ ಹೆಲ್ಪ್ ಮಾಡ್ತಿದ್ರು. ಅಂದರೆ ವಿಶು ಹಂಗೆ ತೊಗೊಬೇಡ, ಹಿಂಗೆ ತಗೋ ಅಂತ. ಇಟ್ ಹೆಲ್ಪ್ಸ್, ಎವ್ರಿಥಿಂಗ್ ಹೆಲ್ಪ್ಸ್, ಸ್ಮಾಲ್ ಥಿಂಗ್ಸ್ ಆಲ್ಸೋ ಹೆಲ್ಪ್ಸ್ ಅ ಲಾಟ್. ಸೊ ಥ್ಯಾಂಕ್ಸ್ ನಮ್ಮ ಅಕ್ಕಗೆ, ಥ್ಯಾಂಕ್ ಯು ಎಲ್ರಿಗೆ. ಸೊ ಇಟ್ಸ್ ಅ ಟೀಮ್ ವರ್ಕ್. ಇಟ್ಸ್ ಅ ಟೀಮ್ ವರ್ಕ್. ನನಗೇನಾರ ಆದಾಗ ಇಲ್ಲ ನೀನು ಈ ಥರ ತಗೊಂಡು ನನಗೆ ಈಸಿ ಆಗುತ್ತೆ,
ಸೊ ಇಟ್ಸ್ ಅ ಟೀಮ್ ವರ್ಕ್. ಸೊ ವಂಡರ್ಫುಲ್ ಆಗಿತ್ತು. ವಿ ಹ್ಯಾಡ್ ಅಮೇಝಿಂಗ್ ಟೈಮ್. ಥ್ಯಾಂಕ್ ಯು ಚುಕ್ಕಿತಾರೆ ಫಾರ್ ಗಿವಿಂಗ್ ಅಸ್ ಯುನೈಟಿಂಗ್ ಅಸ್ ಅಗೇನ್. ಯಾ. ಸೊ ಈ ಬಾಂಡ್ ಯಾವಾಗಲೂ ಹಿಂಗೆ ಕಂಟಿನ್ಯೂ ಆಗುತ್ತೆ. Yes. ಸೊ ನನ್ನ ಮುಂದಿನ ವ್ಲಾಗ್ಸಲ್ಲಿ ಯಾರ್ಯಾರು ಇರ್ತಾರೆ ಅಂತ ಗೊತ್ತಿಲ್ಲ, ಅಂದರೆ ಸೀರಿಯಲ್ ಸೆಟಲ್ ಮಾಡಲ್ಲ. ನಾನು ಕಾಣಿಸ್ಲಿಲ್ಲ ಅಂದ್ರೆ ಮುಗಿದು ಕೇಳಿ ಎಲ್ಲಿ ನಿಮ್ಮ ಅಕ್ಕ ಅಂತ ಇವ್ರನ್ನ. ಅವ್ರ ಮನೆಗೆ ಹೋಗೋದಿಲ್ಲ, ಅಲ್ಲಿ ವ್ಲಾಗ್ ಮಾಡ್ತೀನಿ. ಆದರೆ ಇವ್ರ ಮನೇಲಿ ಇವ್ರ ಅಮ್ಮ ಮನೆಗೆ. ಸೊ ನೋಡೋಣ. ಈಗ ಶಾರ್ಟಿಗೆ ಕರೀತಾ ಇದ್ದಾರೆ, ಶಾರ್ಟಿಗೆ ಹೋಗ್ತೀನಿ. ಇವ್ರೀಗ ತಿಂಡಿ ತಿಂತಾರೆ, ಅವರು ತಿಂಡಿದ್ದೆ. ಸಿ ಯು, ಬಾಯ್. ಓಕೆ ಗೈಸ್, ಈಗ ಇನ್ನೊಂದು ಶಾರ್ಟ್ ಮುಗೀತು. ಶಾರ್ಟ್ ಮುಗಿಸ್ಕೊಂಡು ಹೊರಗಡೆ ಬಂದೆ. ಈಗ ನನ್ನ ಜೊತೆ ಇದ್ದಾರೆ ಈ ಸೆಟ್ಟಲ್ಲಿ ನನಗೆಲ್ಲಕ್ಕಿಂತ ಸಿಕ್ಕಾಪಟ್ಟೆ ಫೇವ್ರೆಟ್ ಇಬ್ಬರು ಇದ್ದಾರೆ. ಯಾರು ಗೊತ್ತಾ? ಅದು ಒಂದು ಚುಕ್ಕಿ, ಇನ್ನೊಂದು ಇಬ್ಬನಿ. ಹಾಯ್ ಬನ್ನಿ. ಹಾಯ್ ಚುಕ್ಕಿನ ಅಂದರೆ ಪ್ರೀವಿಯಸ್ ಇದ್ರಲ್ಲಿ ನೋಡೋದಲ್ಲ ನೀವು. ಸೊ ಇಬ್ಬನಿ ನೋಡಿಲ್ಲ, ಇಬ್ಬನಿನ ಮಾತಾಡ್ಸೋಣ. ಓಕೆ, ಹಾಯ್ ಬನ್ನಿ, ಹೇಗಿದೆಯಾ? ಚೆನ್ನಾಗಿದೆಯಾ ಚುಕ್ಕಿ? ಚೆನ್ನಾಗಿದೆಯಾ? ಅವತ್ತು ಬ್ಲಾಗ್ ಮಾಡಿದ್ವಲ್ಲ ನಾವು, ಅಲ್ವಾ? ನೀನು ಹಲ್ಗೇನಾಯ್ತು? ಗೊತ್ತಿಲ್ವಾ ಚುಕ್ಕಿ? ಹಿಂಗೆ ಸರಿಯಾದ ಹುಷಾರಾದ? ಮಾತಾಡು. ಚುಕ್ಕಿ ತುಂಬ ಚೆನ್ನಾಗಿ ಆಡ್ತಾಳೆ. ಇಬ್ಬನಿ ತುಂಬ ಚೆನ್ನಾಗಿ ಆಕ್ರೋಬ್ಯಾಟಿಕ್ಸ್ ಮಾಡ್ತೀಯಲ್ಲ? ಜಿಮ್ನಾಸ್ಟಿಕ್ಸ್, ಸಾರಿ ಸಮೋಸ ಎಲ್ಲ ಮಾಡ್ತೀಯಲ್ಲ? ಬ್ಯಾಕ್ ಫ್ಲಿಪ್ ಮಾಡ್ತೀಯಾ? ಓಕೆ, ಹಾಂ. ಸಮೋಸ ಬೇಡ, ಹಂಗೆಲ್ಲ ಬೇಡ. ಇದು ರೆಡಿ 5 6 7 ಸ್ಟಾರ್ಟ್ ಮಾಡ್ತೀವಿ. ಕ್ಯಾಟ್ವಿಲ್ಲ 5 ನಿಮಿಷ ಮಾಡಾಕ್ತೀವಿ. ಹುಷಾರು. ವಾವ್, ಓಕೆ ಚುಕ್ಕಿ, ಬಾಯ್ ಚುಕ್ಕಿ. ಆಮೇಲೆ ಮಾತಾಡೋಣ. ಓಕೆ ಗಾಯ್ಸ್, ಶೂಟಿಂಗ್ ಮುಗೀತು. ರಾತ್ರಿ ಈಗ ಆಗ್ತಿದೆ 11:15 ಆಗ್ತದೆ. ಈಗ ಪ್ಯಾಕಪ್ ಆಯಿತು. ಸೊ ಮೇಕಪ್ ಎಲ್ಲ ತೆಗೆದು ಎಲ್ಲ ಫ್ರೆಶ್ ಆಗಿ ಈಗ ಹೋಗ್ತಾ ಇದ್ದೀನಿ ಮನೆಗೆ. ಸೊ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ದಯವಿಟ್ಟು ಹೇಳಿ. ಆದಷ್ಟು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೆ ಮತ್ತೊಮ್ಮೆ ಈ ವ್ಲಾಗ್ನ ಎಂಡ್ವರೆಗೆ ನೋಡಿದ್ದಕ್ಕೆ. ಹೊಸ ವ್ಲಾಗ್ ಜೊತೆ ಬೇಗ ಸಿಗ್ತೀನಿ. ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ಆರಾಮಾಗಿರಿ, ಹುಷಾರಾಗಿರಿ. ಸಿ ಯು, ಬಾಯ್. ನಮಸ್ತೆ.